ನಮಸ್ತೆ. ಈಗ ಬೇಸಿಗೆಯ ಕಾಲದಲ್ಲಿ ತೋಟಕ್ಕೆ ಎಲ್ಲ ಕಡೆ ನೀರಿನ ಅಭಾವ ಕಾಣ್ತಾ ಇದೆ. ಬೋರ್ವೆಲ್ ಕೊರೆದು 500-600 ಅಡಿ ಹೋದರೂ ನೀರು ಭಾಳ ಕಷ್ಟದಲ್ಲಿ ಬರುವಂಥ ಸಂದರ್ಭ ಹೆಚ್ಚಿನ ಕಡೆಗಳಲ್ಲಿದೆ. ಸೊ ಇಲ್ಲಿ ನಾನೊಂದು ಬೀಸ್ ರೋಡ್ನ ಪಕ್ಕ ಬಡಗಬೆಳ್ಳೂರು ಅಂತ ಹೇಳುವ ಜಾಗದಲ್ಲಿದ್ದೇನೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಗುಡ್ಡ ಪ್ರದೇಶ, ಎತ್ತರವಾದ ಗುಡ್ಡ ಇದೆ, ಸ್ವಲ್ಪ ಕಾಡಿದೆ. ಸೊ ಈ ಜಾಗದಲ್ಲಿ ಹಾಗೆ ನಾನು ನೋಡ್ತಾ ಇರಬೇಕಾದ್ರೆ ಕಾಣ್ಬೋದು, ಸ್ವಲ್ಪ ದಟ್ಟವಾದ ಕಾಡಿದೆ. ಹಾಗೆ ಕಾಡಿನೊಳಗೆ ನೋಡ್ತಿದ್ದಂಗೆ ಒಂದು ಕೆರೆ ಕಾಣಿಸ್ತು. ಆ ಕೆರೆಯಲ್ಲಿ ಈ ಬಿರು ಬೇಸಿಗೆ ಮಾರ್ಚ್-ಏಪ್ರಿಲ್ ಟೈಮಲ್ಲಿ ನೋಡಿ ಈಗ ಎಷ್ಟು ನೀರು ಹರಿದು ಹೋಗ್ತಾ ಇದೆ. ಇದೊಂದು ಕೆರೆ, ಇದರ ಮೇಲ್ಗಡೆ ದಟ್ಟವಾದ ಕಾಡಿದೆ. ಸೊ ಈ ಕಾಡಿನಲ್ಲಿ ಮರ ಗಿಡಗಳು ಇಂಗಿಸಿಕೊಟ್ಟಂಥ ನೀರು ಈ ಕೆರೆಯಲ್ಲಿ ಹಿಂಗೆ ಬರ್ತಾ ಇದೆ ನೋಡಿ. ಇದು ಮುಂದೆ ಹರಿದು ಹೋಗ್ತಾ ಇದೆ ಕಣಿಯಲ್ಲಿ. ನಾನಿದು ಏನಕ್ಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಮೇಲಿನ ನೀರನ್ನು, ಮಣ್ಣಿನಲ್ಲಿರುವಂಥ ನೀರನ್ನು ಉಳಿಸಬೇಕಾದ್ರೆ ಕಾಡು ಎಷ್ಟು ಅಗತ್ಯ, ಮರ ಗಿಡಗಳು ಎಷ್ಟು ಅಗತ್ಯ ಅಂತ ಹೇಳೋದು ಇದನ್ನು ನೋಡಿದರೆ ನಮಗೆ ರಿಯಲೈಸ್ ಆಗ್ತದೆ. ಸೊ ಕಾಡು ಉಳಿಸಬೇಕು. ಯಾಕೆ ಅಂದರೆ, ಸೊ ಅದು ನೀರನ್ನು ಇಂಗಿಸಿ ನಮಗೆ ಬೇಸಿಗೆ ದಿನದಲ್ಲಿ ಬಿಟ್ಟು ಕೊಡ್ತದೆ. ಸೊ ಅದಕ್ಕೊಂದು ಉದಾಹರಣೆ ಈ ಕೆರೆ. ಸುತ್ತಮುತ್ತ ಎಲ್ಲ ಕಲ್ಲಿನ ಗುಡ್ಡ ಇದೆ, ಕೆಲವು ಅಡಿಕೆ ತೋಟನೂ ಇದೆ ಸ್ವಲ್ಪ ದೂರದಲ್ಲಿ. ಅಂದರೆ ಇದು ಸಣ್ಣ ಬೆಟ್ಟದ ಮಧ್ಯಭಾಗದಲ್ಲಿ ಇರುವಂಥದ್ದು, ಕೆಳಗೂ ಅಲ್ಲ ತುದಿಯಲ್ಲೂ ಅಲ್ಲ, ಮಧ್ಯಭಾಗದಲ್ಲಿ. ಸೊ ಇನ್ನೂ ಒಂದೂವರೆ ಇಂಚಿನಷ್ಟು ನೀರು ಒಟ್ಟಿಗೆ ಇದರಲ್ಲಿ ಹೋಗ್ತಾ ಇದೆ. ಸೊ ಎಲ್ಲರೂ ಮರ ಗಿಡಗಳನ್ನು ಉಳಿಸೋಣ, ಕಾಡು ಬೆಳೆಸೋಣ.